ಸೊ ಈ ರೆಸ್ಟೋರೆಂಟಿಗೆ ನಾನು ಲಾಸ್ಟ್ ವೀಕ್ ಬಂದಿದ್ದೆ, ನನಗೆ ಟೇಸ್ಟ್ ಸಖತ್ ಇಷ್ಟ ಆಯ್ತು. ಕಪ್ಪಂತೂ ಎಕ್ಸ್ಟ್ರಾಡಿನರಿ ಇದು. ಇಲ್ಲಿ ಬಂದೆ, ತುಂಬಾ ಚೆನ್ನಾಗಿದೆ. ದಿನೇಶ್ ಪರ್ಸ್ಪೆಕ್ಟಿವ್ ಪೇಜ್ ನ ಫಾಲೋ ಮಾಡಿ, ಲೈಕ್ ಮಾಡಿ. ಸೊ ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಅಪ್ಪೂಸ್ ದೊನ್ನೆ ಬಿರಿಯಾನಿ ಅಂತ ಒಂದು ಲೆಜೆಂಡರಿ ಪ್ಲೇಸಿಗೆ ಬಂದಿದ್ದೀವಿ. ಸೊ ಆ್ಯಕ್ಚುಲಿ ಇವರು ಕೋರ್ಮಂಗ್ಲಾದಲ್ಲಿ ಶುರುವಾಗಿದ್ದು, ನಾನು ಆ್ಯಕ್ಚುಲಿ ರಿವ್ಯೂ ಮಾಡಿದ್ದೀನಿ ಒಂದು 3-4 ಇಯರ್ಸ್ ಮುಂಚೆ. ಆ ಟೈಮಲ್ಲಿ ನಮ್ಮ ಬಡ್ಡಿಂಗ್ ಫಾಲೋವರ್ಸು ಸಿಕ್ಕಾಪಟ್ಟೆ ಡೆಲಿಷಿಯಸ್ ಆಗಿರೋ ಚಿಕನ್ ಬಿರಿಯಾನಿ, ಆಂಧ್ರ ಮೀಲ್ಸ್ ಅಂತ ಸುಮಾರು ವೆರೈಟಿ ಸಿಗುತ್ತೆ. ಸೊ ಇವಾಗ ಆ್ಯಕ್ಚುಲಿ ನೋಡ್ತಾರೆ ಕೆಂಗೇರಿ ಹೊಯ್ಸಾಲ ಸರ್ಕಲ್ಲು ಆಪೋಸಿಟ್ ರೇಮಂಡ್ ಶೋರೂಮ್ ಎದುರುಗಡೆನೇ ಇವರು ಹೊಸ ಔಟ್ಲೆಟ್ನು ಕೂಡ ಓಪನ್ ಮಾಡಿದ್ದಾರೆ. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮೇಡಮ್ ಆ್ಯಕ್ಚುಲಿ ನೋಡ್ಕೋರೆ ಓಪನಿಂಗ್ ಇನಾಗ್ರಲ್ ಸೆರೆಮನಿಗೆಲ್ಲ ಬಂದು ನೀಟಾಗಿ ಓಪನ್ ಮಾಡಿಕೊಟ್ಟು ಖುಷಿಯಿಂದ ಇವ್ರು ನಡೆಸ್ಕೊ ಬರ್ತಿದ್ದಾರೆ. ಆ್ಯಂಡ್ ಎಸ್ಪೆಷಲಿ ಸೆಲೆಬ್ರಿಟೀಸ್ಗೆ ನೋಡ್ತಿ ಫೇವ್ರೆಟ್ ಸ್ಪಾಟ್ ಅಂತಲೇ ಹೇಳಬೇಕು. ನಾನು ವೀಡಿಯೋಸ್ ನೋಡ್ತಾ ಇರ್ತೀನಿ, ತುಂಬ ಸೆಲೆಬ್ರಿಟೀಸು ಆಫನ್ಗೆ ಬಂದು ಇಲ್ಲಿ ಟ್ರೈ ಮಾಡ್ತಾ ಇರ್ತಾರೆ. ಮೇ ಬಿ ನಮ್ಮ ಲಕ್ಕಿಗೆ ಇವತ್ತು ಯಾರಾದರೂ ಬರ್ತಾರಂತ ನೋಡೋಣ. ಸೊ ಎಕ್ಸಾಕ್ಟ್ ಲೊಕೇಶನ್ ಗೂಗಲ್ ಮ್ಯಾಪ್ ಸಿಂಕು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಒಳಗೋಗ್ಬಿಟ್ಟು ಬಿಸಿ ಬಿಸಿ ಬಿರಿಯಾನಿ ಟ್ರೈ ಮಾಡೋಣ, ಬನ್ನಿ, ಲೆಟ್ಸ್ ಗೋ. ಸೊ ಇವಾಗ ಅವ್ರ ಹತ್ರ ಫಾಸ್ಟ್ ಮೂವಿಂಗ್ ಡಿಶಸ್ ಎಲ್ಲ ತರಿಸ್ಬಿಟ್ಟಿದ್ದೀವಿ. ಸೊ ಮೇನ್ಲಿ ಏನಾದ್ರು ತರಿಸಿದ್ದೀನಿ ಅಂದರೆ, ಮೋಸ್ಟ್ಲಿ ಸಂಡೇ ಬೆಳಗ್ಗೆ ಬರ್ತಿರುತ್ತಂದರೆ ನಿಮಗೆ ಬ್ರೇಕ್ಫಾಸ್ಟಿಗೆ ನೋಡೋಕ್ಕೋದ್ರೆ ಬಿಸಿ ಬಿಸಿ ಲೆಗ್ ಸೂಪ್ ಇರುತ್ತೆ. ಸೊ ಲೆಗ್ ಸೂಪ್ ನೋಡಿ, ಸೊ ಲೆಗ್ ಸೂಪ್ ಇರುತ್ತೆ, ತಟ್ಟೆ ಇಡ್ಲಿ ಇರುತ್ತೆ, ರಾಗಿ ಮುದ್ದೆ ಇರುತ್ತೆ, ಬಿರಿಯಾನಿ. ಆಲ್ವೇಸ್ಲಿ ಬಿರಿಯಾನಿಗೆ ಆ್ಯಕ್ಚುಲಿ ಚಿಕನ್ ಕಾಂಬಿನೇಷನ್ ಇರುತ್ತೆ. ಸ್ಟಾರ್ಟರ್ಸಲ್ಲಿ ಪೆಪ್ಪರ್ ಚಿಕನ್ ಕೂಡ ಇರುತ್ತೆ. ಆ್ಯಂಡ್ ಆಲ್ಸೋ ನೋಡೋಕ್ರೆ ಮಟನ್ ಫ್ರೈ ಅಂತ ತೊಗೊಂಡಿದ್ದೀವಿ. ಆ್ಯಂಡ್ ಶೋಳೆ ಕಬಾಬ್ ಇರುತ್ತೆ. ಆ್ಯಂಡ್ ಆಲ್ಸೋ ನೋಡೋಕ್ರೆ ನಿಮಗೆ ಚಿಕನ್ ಫ್ರೈ ಕೂಡ ಸಿಗುತ್ತೆ. ಪ್ರತಿಯೊಂದು ಇದೆ. ನೆಕ್ಸ್ಟ್ ನಾವು ಬಂದ್ಬಿಟ್ಟು ಮಟನ್ ಲೆಗ್ ಸೂಪ್, ಒಳ್ಳೆ ಫ್ಲೇವರ್ ಇದೆ. ಏನು ಘಮ, ಏನು ಸ್ಪೆಷಲ್ ಫೀಲು. ಆ್ಯಕ್ಚುಲಿ ಬೆಳಗ್ಗೆ ಬಂದಿದ್ದ ತಕ್ಷಣ ಸಂಡೇ ಬೆಳಗ್ಗೆ ಈ ಥರ ಕಾಲ್ಸಿಂದ ಸ್ಟಾರ್ಟ್ ಮಾಡ್ಬೋದು. ತುಂಬಾ ಸೂಪರ್ ಆಗಿರುತ್ತೆ. ಸಂಡೇ ಇಡ್ಲಿ ಕೂಡ ಇದೆ, ಸಾಫ್ಟ್ ಆಗಿದೆ ಇಡ್ಲಿ. ತಗೊಂಡು ಚಿಕನ್ ಫ್ರೈ ಎಲ್ಲ ಥರ ಗ್ರೇವಿ ಥರ ಬರುತ್ತಲ್ಲ, ವಾ, ಹಾಗೆ ಹೀರ್ಕೊಳ್ಳುತ್ತೆ. ಇಡ್ಲಿ ಸಿಕ್ಕಾಪಟ್ಟೆ ಸಾಫ್ಟ್ ಆಗಿ ಬ್ರೀತೇಬಲ್ ಇಡ್ಲಿ ಅಂತಲೇ ಹೇಳ್ಬೋದು. ಆ ಚಿಕನ್ ಫ್ರೈ ಡಿಪ್ ಮಾಡಿದಾಗ ಹಾಗೆ ಹೀರ್ಕೋತಾ ಇದೆ. ಆ್ಯಂಡ್ ಆ್ಯಕ್ಚುಲಿ ಆ ಸಾಫ್ಟ್ ಟೆಕ್ಸ್ಚರು ಮತ್ತು ಆ ಚಿಕನ್ ಫ್ರೈ ಮಸಾಲ ಫ್ಲೇವರು ಸೂಪರ್ ಆಗಿದೆ ಅಂತಲೇ ಹೇಳಬೇಕು. ಶೋಳೆ ಕಬಾಬ್, ಈಸಿ ಕಬಾಬ್ ಸಿಗುತ್ತೆ, ಬಟ್ ಶೋಳೆ ಕಬಾಬ್ ತುಂಬಾ ಸ್ಪೆಷಲ್ ಇರ್ತದೆ ನೋಡಿ. ಸ್ಮೂತ್ ಆಗಿರೋ ಒಂದು ಚಿಕನ್ ರೈಸ್ ಇದೆ. ಚಿಕನ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳಬೇಕು. ಸೊ ಇದನ್ನು ಲೇಟ್ ಟ್ರೈ ಮಾಡೋಣ. ಇದಂತೂ ನನ್ನ ಫೇವ್ರೇಟ್. ನಾರ್ಮಲ್ ಕಬಾಬು, ಚಿಕನ್ ಲಾಲಿಪಾಪ್ ಎಲ್ಲ ತಿಂದು ಬೋರ್ ಹೊಡೆದಿರೋರಿಗೆ ಈ ಥರ ಒಂದು ಕಬಾಬ್ ತಗೊಳ್ಳಿ. ಶೋಳೆ ಕಬಾಬ್ ಅಂತ ಬೋಟಸ್ ಪೀಸ್ ಹಾಕಿರ್ತಾರೆ, ಮೇಲೆ ಕರ್ಬೇ ಸೊಪ್ಪೆಲ್ಲ ಹಾಕಿರ್ತಾರೆ. ಮೋಸ್ಟ್ಲಿ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳಬೇಕು. ಮಟನ್ ಅಂದ್ರೂ ಕೂಡ ನಿಮಗೆ ನೋಡ್ತಾರೆ ಫ್ರೈ ಅಂತ ಸುಮಾರು ಐಟಮ್ಸ್ಗಳು ಸಿಗುತ್ತೆ. ಮಟನ್ ಪೀಸಸ್ ನೋಡ್ಬೇಕು ನೀವೆಲ್ಲ ನೋಡಿ, ಎಷ್ಟು ಸಾಫ್ಟ್ ಆಗಿದೆ ಅಂತ. ಸಿಕ್ಕಾಪಟ್ಟೆ ಸಾಫ್ಟ್ ಆಗಿದೆ ಪೀಸಸ್ಸು. ಓ ಮೈ ಗಾಡ್, ಲುಕಿಂಗ್ ಗುಡ್. ಸಿಕ್ಕಾಪಟ್ಟೆ ಜ್ಯೂಸಿಯಾಗೂ ಕೂಡ ಇದೆ. ಆ್ಯಂಡ್ ಲಾಟ್ಸ್ ಆಫ್ ಮಸಾಲಾಸ್ ನೀವು ಇದೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು.
ಪೆಪ್ಪರ್ ಫ್ರೈ, ಡ್ರೈ ಐಟಮು ಪೆಪ್ಪರ್ ಹಾಕಿ ಜಾಸ್ತಿ ಮಸಾಲಾಸನ್ನ ಹಾಕಿ ಸೂಪರಾಗಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಿರಿಯಾನಿಗೆ ಚಿಕನ್ ವೇಟ್ ಮಾಡ್ತಾ ಇದ್ದೀವಿ, ಅದನ್ನ ಟ್ರೈ ಮಾಡೋಣ. ಗೈಸ್, ಬಿಸಿ ಬಿಸಿ ಬಿರಿಯಾನಿ ಹೆಂಗಿದೆ ಅಂತಂದರೆ ಕೈಯಲ್ಲಿ ರೆಡಿಯಾಗಿ ಆಗ್ತಾ ಇಲ್ಲ. ಇಷ್ಟೊಂದು ಕ್ವಾಂಟಿಟಿ ಕೊಡ್ತಾರಂತ ನನಗೆ ಗೊತ್ತೇ ಇರಲಿಲ್ಲ. ನೋಡಿ, ಒಳ್ಳೆ ಕ್ವಾಂಟಿಟಿ ಕೊಡ್ತಾವ್ರೆ, ಒಳ್ಳೊಳ್ಳೆ ಪೀಸಸ್ ಎಲ್ಲ ಟೇಬಲ್ ನೋಡೋಕೆ ಬಿರಿಯಾನಿ. ಓ ಗೈಸ್, ನಾನು ಹೇಳಿದ್ನಲ್ಲ ಸೆಲೆಬ್ರಿಟೀಸ್ ಫೇವ್ರೆಟ್ ಸ್ಪಾಟ್ ಅಂತ. ಸೊ ಯಾರು ಸ್ಪಾಟ್ ಮಾಡ್ತಾರ ಅಂತ ನೋಡಿದ್ರೆ ಈಗ ಸೆಲೆಬ್ರಿಟೀಸೇ ಆಕ್ಚುಲಿ ನೋಡ್ಕೊಂಡು ನಮ್ಮ ಪಕ್ಕದ ಟೇಬಲ್ ತಿಂತಾ ಇದ್ದಾರೆ. ಸೊ ಯಾರ್ಯಾರು ಅಂತ ಹೇಳಿದ್ರೆ ನಮ್ಮ ದಿಗಂತ್ ಸರ್ ಮತ್ತೆ ನಮ್ಮ ಅನೂಪ್ ಸರ್ ತಿಂತಾ ಇದ್ದಾರೆ. ಸೊ ಅವ್ರ ಹತ್ರ ಹೋಗೋಣ, ರಿವ್ಯೂ ತೊಗೊಳೋಣ. ಇನ್ ಕೇಸ್ ಅದ್ರಲ್ಲಿ ಕೊಟ್ರೆ ಸೂಪರ್. ನಮ್ಮ ಚಾನಲ್ಗೆ ರಿವ್ಯೂ ಹೇಗಿದೆ, ಬಿರಿಯಾನಿ ಹೇಗಿದೆ ಅಂತ ಹೋಗ್ಕೊಳ್ಳೋಣ ಬನ್ನಿ. ವೆರಿ ನೈಸ್ ಟು ಸಿ ಯು ಸರ್. ಈ ರೆಸ್ಟೋರೆಂಟ್ ನಿಮ್ಮನ್ನ ನೋಡಿ ನಾನು ಖುಷಿ ಆಗ್ತಾ ಇದೆ ನನಗೆ. ಸರ್, ಒಂದು ಫ್ಯೂ ವರ್ಡ್ಸ್ ಹೇಳ್ಬೋದಾ ಹೇಗಿದೆ ಫುಡ್ ಟೇಸ್ಟ್ ಅಂತಲ್ಲ? ಏನಂದ್ರೆ ನನಗೆ ಸಂಡೇಸು ಎಗ್ ಬಿರಿಯಾನಿ ತಿನ್ನಕ್ ತುಂಬಾ ಇಷ್ಟ. ಸೊ ಈ ರೆಸ್ಟೋರೆಂಟಿಗೆ ನಾನು ಲಾಸ್ಟ್ ವೀಕ್ ಬಂದಿದ್ದೆ, ನನಗೆ ಟೇಸ್ಟ್ ಸಖತ್ ಇಷ್ಟ ಆಯ್ತು. ಸೊ ಅದಕ್ಕೆ ನಾನು ಸೈಲೆಂಟ್ ಆಗಿ ಬಂದು ಸಂಡೇ ಈ ತರದ್ದು ಒಳ್ಳೆ ಜಾಗದಲ್ಲಿ ಎಗ್ ಬಿರಿಯಾನಿ ತಿನ್ಕೊಂಡು ಹೋಗ್ತೀನಿ. ಸೊ ಐ ಹೈಲಿ ರೆಕಮೆಂಡ್ ಈ ಜಾಗನ. ತುಂಬಾ ಚೆನ್ನಾಗಿದೆ ಇಲ್ಲಿ. ನಾನು ನಾನ್ ವೆಜ್ ತಿನ್ನಲ್ಲ, ಬಟ್ ನಾನ್ ವೆಜ್ ತಿಂದವರು ಹೇಳಿದ್ದಾರೆ ತುಂಬಾ ಚೆನ್ನಾಗಿದೆ ನಾನ್ ವೆಜ್ ಬಿರಿಯಾನಿಗಳು ಅಂತ. ನಾನು ಎಗ್ ಬಿರಿಯಾನಿ ತಿನ್ನಕ್ ಬಂದಿದ್ದೀನಿ. ಥ್ಯಾಂಕ್ ಯು ಸರ್. ಇಲ್ಲಿ ಅಪ್ಪುಸ್ ದೊನ್ನೆ ಬಿರಿಯಾನಿ ಬಂದಿದ್ದು, ಬಟ್ ಇಲ್ಲಿ ಆಂಧ್ರ ಮೀಲ್ ಸಿಗುತ್ತೆ ಅಂತ ಗೊತ್ತಾಯ್ತು. ಈಗ ಬಂದೆ, ತುಂಬ ಚೆನ್ನಾಗಿದೆ. ಪಪ್ಪಂತೂ ಎಕ್ಸ್ಟ್ರಾಡಿನರಿ ಇದು. ಆಂಧ್ರ ಮೀಲ್ಸ್ ಅಂದರೆ ಅದು ಇರಲೇಬೇಕು. ಹಾಗೆ ಪಲ್ಯಗಳಾಗಲಿ ಸಾಂಬಾರಾಗಲಿ ತುಂಬ ಚೆನ್ನಾಗಿತ್ತು. ನೋಡಿ ಎಲೆ ಹೆಂಗೆ ಖಾಲಿ ಆಗಿದೆ ಫುಲ್ಲು. ನೈಸ್, ಒಳ್ಳೆ ಜಾಗ. ಆರಾಮಾಗಿ ಕುತ್ಕೊಂಡು ಊಟ ಮಾಡ್ಬೋದು. ವೆಜ್ಜು ಸಿಗುತ್ತೆ, ನಾನ್ ವೆಜ್ಜು ಸಿಗುತ್ತೆ. ನನ್ನ ವೈಫೆಲ್ಲ ನಾನ್ ವೆಜಿಟೇರಿಯನ್ಸು. ಅವರು ಅಷ್ಟೇ ಇಲ್ಲಿ ಬಂದು ರೆಗ್ಯುಲರ್ ಆಗಿ ನಾನ್ ವೆಜ್ ತಿಂತಾ ಇರ್ತಾರೆ. ನಾನು ವೆಜ್ ಶುರು ಮಾಡೋದಕ್ಕೆ ಕಾಯ್ತಾ ಇದ್ದೆ. ಆಂಧ್ರ ಮೀಲ್ಸ್ ಅಂದರು, ಅದಕ್ಕೆ ಇಲ್ಲಿ ಬಂದು ಒಳ್ಳೆ ಸೂಪರ್. ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ ದಿಗಂತ್ ಮಾತಾಡ್ತಾ ಇದ್ದೀನಿ. ಒಳ್ಳೆ ಫುಡ್ ಅಂಡ್ ಫುಡ್ ರಿಲೇಟೆಡ್ ಕಂಟೆಂಟಿಗೆ ದಿನೇಶ್ ಪರ್ಸ್ಪೆಕ್ಟಿವ್ ಪೇಜ್ನ ಫಾಲೋ ಮಾಡಿ, ಲೈಕ್ ಮಾಡಿ. ಡೂ ವಾಟ್ ಯು ಲವ್. ಎಸ್, ಥ್ಯಾಂಕ್ ಯು ಸೋ ಮಚ್ ಬ್ರದರ್. ಬ್ಯಾಕ್ ಟು ಫುಡ್ಡು. ಇಲ್ಲಿ ನೋಡೋಕ್ಕಾದ್ರೆ ಹಂಗೆ ಪೀಸಸ್ಸು ಸಿಕ್ಕಾಪಟ್ಟೆ ಸಾಫ್ಟ್ ಗೈಸ್. ಸಾಫ್ಟ್ ಪೀಸಸ್ ಅಂತಲೇ ಹೇಳಬೇಕು. ಒಂಥರ ಚಿಕನ್ ಕೇಕ್ ಇದ್ದಂಗಿದೆ. ಒಳ್ಳೆ ಜ್ಯೂಸಿ ಚಿಕನ್ ರೈಸ್, ಪರ್ಫೆಕ್ಟ್ ಜ್ಯೂಸಿಯಾಗಿದೆ ಅಂತಲೇ ಹೇಳಬೇಕು. ಒಳ್ಳೆ ಕನ್ಸಿಸ್ಟೆನ್ಸಿ ಇದೆ. ಬಿರಿಯಾನಿ ಇವಾಗೂ ಕೂಡ ಬಿಸಿಯಾಗೇ ಇದೆ. ಆ ಬಿರಿಯಾನಿನ ತಗೊಂಡು ಒಳ್ಳೆ ಅರೋಮ, ಒಳ್ಳೆ ಕಿಕ್ಕೊಳ್ಳೋದು ಬಿರಿಯಾನಿ ತಿಂದರೆ ಅಂತಲೇ ಹೇಳಬೇಕು. ಒಳ್ಳೆ ಫ್ಲೇವರ್ಸು. ಇನ್ನೂ ಆ್ಯಕ್ಚುಲಿ ಅಡಿಷನ್ ಫ್ಲೇವರ್ ಬೇಕು ಅಂತಂದರೆ ಇಲ್ಲಿ ನಮಗೆ ಚಿಲ್ಲಿ ಚಿಕನ್ ಇದೆ. ಚಿಲ್ಲಿ ಚಿಕನ್ ಇವಾಗ ಆ್ಯಕ್ಚುಲಿ ಕೂಡ ಫಾಸ್ಟು ಮೂವಿಂಗು. ಮತ್ತು ಬಿರಿಯಾನಿ ಕಾಂಬಿನೇಷನ್ ನೋಡಿ, ಜಾಸ್ತಿ ಚಿಲ್ಲಿ ಚಿಕನ್ ಗ್ರೇವಿ ತಗೊಂಡು ಆ ಥರ ಕ್ರೀಮಿ ಟೆಕ್ಚರು. ಸೂಪರ್ ಗೈಸ್. ಬಿರಿಯಾನಿ ತಗೊಳ್ಳಿ, ಚಿಲ್ಲಿ ಚಿಕನ್ ತಗೊಳ್ಳಿ ಗೈಸ್. ಬಿರಿಯಾನಿ ಚಿಲ್ಲಿ ಚಿಕನ್ ಕಾಂಬೋ ಅಂದರೆ ನನಗೆ ಆಲ್ ಟೈಮ್ ಫೇವ್ರೇಟು. ಈ ಹೋಟ್ಲಲ್ಲಂತೂ ನನ್ನ ಫೇವ್ರೇಟ್ ಆಗೋಗಿದೆ. ಕೆಂಗೇರಿ ಸುತ್ತಮುತ್ತ ಡೆಫಿನೆಟ್ಲಿ ಬಂದರೆ ಈ ಹೋಟ್ಲಿಗೆ ನಾನು ಫಸ್ಟ್ ವಿಸಿಟ್ ಮಾಡಿದೆ. ಅಷ್ಟು ಸೂಪರಾಗಿರೋ ಅದ್ಭುತವಾದಂಥ ಒಂದು ರೆಸ್ಟೋರೆಂಟು. ಬಿರಿಯಾನಿ ಚಿಲ್ಲಿ ಚಿಕನ್ ಅಂತೂ ಅಲ್ಟಿಮೇಟ್ ಕಾಂಬಿನೇಷನ್. ಮಸ್ಟ್ ಅಂದರೆ ಮಸ್ಟ್ ಬಿಟ್ರೆ ಐದು ರೆಕಮೆಂಡ್. ಮೈ ಗಾಯ್ಸ್, ಹೊಟ್ಟೆ ತುಂಬ ಊಟ ಮಾಡಿದ್ದೀವಿ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ನೋಡೋಕ್ರೆ ಬಿಸಿ ಬಿಸಿ ಚಿಕನ್ ಬಿರಿಯಾನಿಗೆ ಆ ಚಿಲ್ಲಿ ಚಿಕನ್ ಅಂತೂ ಇವಾಗಲೂ ಹೇಳ್ತೀನಿ, ಡೆಫಿನೆಟ್ಲಿ ಮಸ್ಟ್ ಟ್ರೈ. ನಾನೊಬ್ಬರೇ ಅಲ್ಲ, ನೀವು ಆಲ್ರೆಡಿ ದೊಡ್ಡ ಸೆಲೆಬ್ರಿಟೀಸೇ ಹೇಳ್ಬಿಟ್ಟಿದ್ದಾರೆ. ಅವ್ರಿಗೂ ತುಂಬ ಇಷ್ಟ ಆಗಿರೋ ಒಂದು ಪ್ಲೇಸು, ಫೇವ್ರೆಟ್ ಸ್ಪಾಟ್ ಆ್ಯಂಡ್ ಸೋ ಕೈಂಡ್ ಆಫ್ ದೆಮ್. ಅವ್ರನ್ನ ಮೀಟ್ ಮಾಡಿ ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಆ್ಯಕ್ಚುಲಿ ನಮ್ಮ ಚಾನಲ್ಗೂ ರಿವ್ಯೂ ಕೊಟ್ಟು ಅವ್ರು ಎಷ್ಟೊಂದು ನೀಟಾಗೆಲ್ಲ ಮಾತಾಡ್ಸಿದ್ದು ತುಂಬ ಖುಷಿ ಆಯಿತು ನಮಗೆ. ಆ್ಯಂಡ್ ಎಸ್ಪೆಷಲಿ ಕೆಂಗೇರಿ ಹೊಯ್ಸಾಲ ಸರ್ಕಲ್ ಹತ್ರ ಬಂದರೆ ಖಂಡಿತ ಈ ಹೋಟೆಲ್ನ ರೆಕಮೆಂಡ್ ಮಾಡ್ತೀನಿ, ರೆಕಮೆಂಡ್ ಮಾಡ್ತೀನಿ. ಒಳ್ಳೆ ಬಿರಿಯಾನಿ, ಒಳ್ಳೆ ನಾನ್ ವೆಜಿಟೇರಿಯನ್ ಹೋಟ್ಲು ಆ್ಯಂಡ್ ಆಲ್ಸೋ ಆಂಧ್ರ ಮೀಲ್ಸು ಸೂಪರಾಗಿ ಇರುತ್ತೆ. ಲೊಕೇಶನ್ ಡೀಟೇಲ್ಸ್ ಪ್ರತಿಯೊಂದು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಸೊ ಈ ಥರ ಜಾಸ್ತಿ ವೀಡಿಯೋಸ್ ಬರ್ತಾ ಇರುತ್ತೆ. ಸೊ ಸರ್ ಹೇಳ್ದಂಗೆ ನಮ್ಮ ಚಾನಲನ್ನು ಫಾಲೋ ಮಾಡಿಲ್ಲ ಅಂತಂದರೆ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಈಗಲೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿಬಿಟ್ಟು ಆಲ್ ಐಕನ್ ಸೆಲೆಕ್ಟ್ ಮಾಡಿ. ಅವಾಗೇ ನನ್ನ ಹಾಕಿರೋ ವೀಡಿಯೋಸು ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ಅಂಟಿಲ್ ನೆಕ್ಸ್ಟ್ ಟೈಮ್, ದಿನೇಶ್, ಡೂ ವಾಟ್ ಯು ಲವ್. ಬಾಯ್.